ಕುಡಿಯುವ ನೀರಿನ ಪೈಪ್ ಒಡೆದು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ನೀರು ವ್ಯರ್ಥವಾಗ್ತಾ ಇರುವಂತಹ ಒಂದು ಘಟನೆ ನಡೆದಿದೆ. ಈ ದೃಶ್ಯಗಳನ್ನು ತಾವು ಗಮನಿಸಿದ್ರೆ KRS ಬೃಂದಾವನ ಅಂತ ಅನ್ಕೋಬಹುದು, ಆದರೆ ಇದು ಬೃಂದಾವನ ಕಾರಂಜಿ ಅಲ್ಲ. ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿಯಲ್ಲಿ ಸೃಷ್ಟಿಯಾಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ನಡೆದಿರುವ ಘಟನೆ ಇದು. TK-ಹಳ್ಳಿಯಿಂದ ಬೆಂಗಳೂರಿಗೆ ಈ ಪೈಪ್ ಲೈನ್ ಸಾಗುತ್ತೆ. ಕುಡಿಯೋ ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗಿದೆ. ಬೆಂಗಳೂರಿಗೆ ನೀರು ಸರಬರಾಜು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕಾರಣ ಈ ಪೈಪ್ ಲೈನ್ ಒಡೆದು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗ್ತಾ ಇದೆ. ಭಾರೀ ಎತ್ತರದ ನೀರಿನ ಕಾರಂಜಿ ನೋಡೋದಕ್ಕೆ ಸುತ್ತಮುತ್ತಲ ಗ್ರಾಮದ ಜನ ಕೂಡ ಆಗಮಿಸಿದ್ದಾರೆ. ಹೆಂಗ್ ಹೊಡಿಕಲ್ದಪ್ಪ ಅಲ್ಲಿ? ಕುಡಿಯುವ ನೀರಿನ ಪೈಪ್ ಒಡೆದು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯೋ ನೀರು ವ್ಯರ್ಥವಾಗ್ತಾ ಇರುವಂತಹ ಒಂದು ಘಟನೆ ನಡೆದಿದೆ. ಈ ದೃಶ್ಯಗಳನ್ನು ತಾವು ಗಮನಿಸಿದ್ರೆ KRS ಬೃಂದಾವನ ಅಂತ ಅನ್ಕೋಬಹುದು, ಆದರೆ ಇದು ಬೃಂದಾವನ ಕಾರಂಜಿ ಅಲ್ಲ. ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿಯಲ್ಲಿ ಸೃಷ್ಟಿಯಾಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ನಡೆದಿರುವ ಘಟನೆ ಇದು. TK-ಹಳ್ಳಿಯಿಂದ ಬೆಂಗಳೂರಿಗೆ ಈ ಪೈಪ್ ಲೈನ್ ಸಾಗುತ್ತೆ. ಕುಡಿಯೋ ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗಿದೆ. ಬೆಂಗಳೂರಿಗೆ ನೀರು ಸರಬರಾಜು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕಾರಣ ಈ ಪೈಪ್ ಲೈನ್ ಒಡೆದು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗ್ತಾ ಇದೆ. ಭಾರೀ ಎತ್ತರದ ನೀರಿನ ಕಾರಂಜಿ ನೋಡೋದಕ್ಕೆ ಸುತ್ತಮುತ್ತಲ ಗ್ರಾಮದ ಜನ ಕೂಡ ಆಗಮಿಸಿದ್ದಾರೆ. ಹೆಂಗ್ ಹೊಡಿಕಲ್ದಪ್ಪ ಅಲ್ಲಿ? ಕುಡಿಯುವ ನೀರಿನ ಪೈಪ್ ಒಡೆದು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯೋ ನೀರು ವ್ಯರ್ಥವಾಗ್ತಾ ಇರುವಂತಹ ಒಂದು ಘಟನೆ ನಡೆದಿದೆ. ಈ ದೃಶ್ಯಗಳನ್ನು ತಾವು ಗಮನಿಸಿದ್ರೆ KRS ಬೃಂದಾವನ ಅಂತ ಅನ್ಕೋಬಹುದು, ಆದರೆ ಇದು ಬೃಂದಾವನ ಕಾರಂಜಿ ಅಲ್ಲ. ಪೈಪ್ ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿಯಲ್ಲಿ ಸೃಷ್ಟಿಯಾಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ನಡೆದಿರುವ ಘಟನೆ ಇದು. TK-ಹಳ್ಳಿಯಿಂದ ಬೆಂಗಳೂರಿಗೆ ಈ ಪೈಪ್ ಲೈನ್ ಸಾಗುತ್ತೆ. ಕುಡಿಯೋ ನೀರಿನ ಪೈಪ್ ಲೈನ್ ಒಡೆದು ನೀರು ಪೋಲಾಗಿದೆ. ಬೆಂಗಳೂರಿಗೆ ನೀರು ಸರಬರಾಜು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕಾರಣ ಈ ಪೈಪ್ ಲೈನ್ ಒಡೆದು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗ್ತಾ ಇದೆ. ಭಾರೀ ಎತ್ತರದ ನೀರಿನ ಕಾರಂಜಿ ನೋಡೋದಕ್ಕೆ ಸುತ್ತಮುತ್ತಲ ಗ್ರಾಮದ ಜನ ಕೂಡ ಆಗಮಿಸಿದ್ದಾರೆ. ಹೆಂಗ್ ಹೊಡಿಕಲ್ದಪ್ಪ ಅಲ್ಲಿ? ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ತಿಂಗಳಲ್ಲಿ 23 ಬಾಣಂತಿಯರು ಕೊನೆಯುಸಿರೆಳೆದಿರೋದು. ಜಿಲ್ಲಾಡಳಿತದ ಆಡಿಟ್ ರಿಪೋರ್ಟ್ ಬೆಚ್ಚಿ ಬೀಳಿಸ್ತಾ ಇದೆ. ಒಂದಲ್ಲ ಎರಡಲ್ಲ 8 ತಿಂಗಳಲ್ಲಿ 23 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜಿಲ್ಲಾಡಳಿತದ ಆಡಿಟ್ ರಿಪೋರ್ಟ್ ಹೇಳ್ತಾ ಇರೋದಿದು. ಸರ್ಕಾರಕ್ಕೆ ಜಿಲ್ಲಾಡಳಿತ ಆಡಿಟ್ ರಿಪೋರ್ಟ್ ಅನ್ನು ಸಲ್ಲಿಸಿದೆ. ಏಪ್ರಿಲ್ ಇಂದ ಈವರೆಗೆ 23 ಬಾಣಂತಿಯರ ಸಾವಾಗಿದೆ. ಜಿಲ್ಲಾ ಆಸ್ಪತ್ರೆ ವಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿತ್ತು. ಈಗ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನೋಡೋಣ ಅವ್ರು ಏನು ಹೇಳಿದ್ದಾರೆ ಅಂತ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅವರು ಡೆಲಿವರಿ ಮಾಡಿಲ್ಲ.
ಅವ್ರಿಗೆ ಈ ರೀನಲ್ ಲ್ಯಾಕ್ಟೇಟ್ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಅವರು ಗುಡೇಕೋಟೆ PHCಯಲ್ಲಿ ಹೆಲ್ತ್ ತಪಾಸಣೆ ಆಗ್ತಿತ್ತು. ಅವ್ರಿಗೆ ಹಿಂದಿನ 10 ದಿವಸದಿಂದ ಜ್ವರ ಇದ್ದಂತೆ. ಅವರು ವಿಮ್ಸಲ್ಲಿ ಬಂದ ಮೇಲೆ ಅವರು ಡೆಲಿವರಿ ಮಾಡಿಸಿದ್ಮೇಲೆ ಅವ್ರಿಗೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ರೀನಲ್ ಲ್ಯಾಕ್ಟೇಟ್ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಅವ್ರಿಗೆ ಈ 5 ಪ್ರಕರಣಕ್ಕೆ ಅದಕ್ಕೆ ಲಿಂಕ್ ಮಾಡಿಲ್ಲ. ಯಾಕಂದ್ರೆ ಅದು ತನಿಖೆ ಮಾಡ್ರಿ ಅಂತ ಹೇಳಿ ಸರ್ ನಿಮ್ಮ ನೇತೃತ್ವದಾಗ ಅದನ್ನು ಸರ್ಕಾರ ಅರೆಸ್ಟ್ ಮಾಡಿದ್ರು. ಮಹಾಲಕ್ಷ್ಮಿ ಪ್ರಕರಣದ್ದು ಆ್ಯಕ್ಚುಲಿ ತಮಗೆ ಹೇಳಬೇಕಾದ್ರೆ ಪ್ರತಿಯೊಂದು ಮಟರ್ನಲ್ ಡೆತ್ಗೆ ಜಿಲ್ಲಾಧಿಕಾರಿ ಹಂತದಲ್ಲಿ ಡೆತ್ ಆಡಿಟ್ ಆಗುತ್ತೆ ಪ್ರತಿ ತಿಂಗಳ. ಜೊತೆಗೆ ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಕೂಡ ಈ ವರ್ಷ ಎಷ್ಟು ಮಟರ್ನಲ್ ಡೆತ್ ಆಗಿದೆ ಪ್ರತಿಯೊಂದಕ್ಕೂ ಅವರು ಕೂಡ ಡೆತ್ ಆಡಿಟ್ ಮಾಡ್ತಿದ್ದಾರೆ. ಸೊ ಇದು ಈ 3 ರೀತಿ ಇರುತ್ತೆ. ನಮ್ಮ ಜಿಲ್ಲೆಯಿಂದನೇ ಬರ್ತಕ್ಕಂಥ ಕೇಸಸ್ಗೆ ಒಂದು ಸೆಪರೇಟ್ ಕ್ಯಾಟಗರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಜಿಲ್ಲಾಡಳಿತ ಕೊಟ್ಟಿರುವ ಆಡಿಟ್ ರಿಪೋರ್ಟ್ ನಲ್ಲಿ ಎಲ್ಲಾ ವಿಚಾರಗಳು ಪ್ರಸ್ತಾಪ ಆಗಿರೋದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಶ್ರೀಪಾದ್, ಬಳ್ಳಾರಿಯಲ್ಲಿ ಸರಣಿ ಸಾವು, ಏನು ಬಾಣಂತಿಯರ ಸರಣಿ ಸಾವು ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಬಳ್ಳಾರಿಯ ಅಂದ್ರೆ ಎಂಟೈರ್ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಅಂದ್ರೆ 2024ರಲ್ಲಿ ಏಪ್ರಿಲ್ ಇಲ್ಲಿವರೆಗೂ ಎಷ್ಟು ಸಾವಾಗಿದೆ ಅನ್ನೋದ್ರ ಬಗ್ಗೆ ಒಂದು ಆಡಿಟ್ ರಿಪೋರ್ಟ್ ಅನ್ನ ಕೇಳಿತ್ತು. ಆ ಸರ್ಕಾರಕ್ಕೆ ಏನು ಜಿಲ್ಲಾಡಳಿತ ಸಲ್ಲಿಸಿರ್ತಕ್ಕಂಥ ಆಡಿಟ್ ರಿಪೋರ್ಟ್ ಅನ್ನ ನೋಡಿದಾಗ ನಿಜಕ್ಕೂ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಕ್ಕಂಥ ಅಂಶ ಅಲ್ಲಿ ಹೊರಬಿದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಏಪ್ರಿಲ್ ಇಲ್ಲಿವರೆಗೂ ಅಂದ್ರೆ ಕೇವಲ 8 ತಿಂಗಳ ಅವಧಿಯಲ್ಲಿ 23 ಜನ ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಈ ಸಾವಿಗೆ ನಿಖರವಾದ ಕಾರಣ ಇಲ್ಲಿಯವರೆಗೂ ಕೂಡ ಕಂಡು ಬಂದಿಲ್ಲ. ಆದ್ರೆ ಜಿಲ್ಲಾಡಳಿತ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಸಾಕಷ್ಟು ಬಾಣಂತಿಯರಲ್ಲಿ ಅಪೌಷ್ಟಿಕತೆ ಇದೆ, ಮತ್ತೆ ಅನಿಮಿಯಾದಂತ ಸಮಸ್ಯೆಗಳು ಕೂಡ ಕಾಣ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಾವುಗಳು ಆಗ್ತವೆ ಅಂತ ಹೇಳ್ತಾ ಇದ್ರು ಕೂಡ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬರ್ತಾ ಇರ್ತಕ್ಕಂಥದ್ದು. ಮಾತೃಪೂರ್ಣ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆ ಮೂಲಕ ಏನು ಗರ್ಭಿಣಿಯರಿಗೆ ಹಲವಾರು ಪೌಷ್ಟಿಕ ಆಹಾರವನ್ನು ಕೂಡ ಸರಬರಾಜು ಮಾಡ್ತಿದ್ರು ಕೂಡ ಯಾಕೆ ಇಷ್ಟೊಂದು ಮಟ್ಟದಲ್ಲಿ ಬಾಣಂತಿಯರು ಸಾವಿಗೀಡಾಗ್ತಿದ್ದಾರೆ, ಜೊತೆಗೆ ಗರ್ಭಿಣಿಯರು ಕೂಡ ಸಾವಿಗೀಡಾಗ್ತಾ ಇರ್ತಕ್ಕಂಥದ್ದು. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಬಳ್ಳಾರಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಣಂತಿಯರು ಮತ್ತು ಗರ್ಭಿಣಿಯರು ಸಾವಿಗೀಡಾಗ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಒಂದು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಬಾಣಂತಿಯರು ಸಾವಿಗೀಡಾಗದಂತೆ, ಜೊತೆ ಗರ್ಭಿಣಿಯರು ಸಾವಿಗೀಡಾಗದಂತೆ ಇನ್ನೊಂದು ಕಡೆಗೆ ಶಿಶುಗಳ ಪ್ರಮಾಣವು ಕೂಡ ಅಂದ್ರೆ ಮರಣ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವಿಶೇಷವಾದ ಯೋಜನೆಯನ್ನ ರೂಪಿಸಬೇಕಾಗುತ್ತೆ. ಇತ್ತೀಚೆಗಷ್ಟೇ IV ಫ್ಲೂಯಿಡ್ ನಿಂದಾಗಿ ಬಾಣಂತಿಯರ ಸರಣಿ ಸಾವಾಯಿತು. ಆ ಬಳಿಕ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡಿದೆ, ಜೊತೆಗೆ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿದೆ. ಇನ್ನು ಮುಂದೆ ಯಾವ ರೀತಿಯಾಗಿ ಈ ರೀತಿಯಾದ ಪ್ರಕರಣಗಳನ್ನ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ.